ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಮರ್ಯಾದ ರಾಮಣ್ಣ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬರ್ತಿದ್ದಂಗೆ ಜಯಲಕ್ಷ್ಮಿ ಅವ್ರಿಗೆ ತುಂಬ ಕೋಪ ಬರುತ್ತೆ. ವಿಶ್ವನ ನೋಡ್ಬಿಟ್ಟು, ಇದು ಮನೆ ಅನ್ಕೊಂಡಿದ್ದೀರಾ, ಏನು ಅನ್ಕೊಂಡಿದ್ದೀರಾ, ಇದು ನಮ್ಮ ಮನೆ ದೇವಸ್ಥಾನ ಇದ್ದಂಗೆ, ಇಲ್ಲಿಗೆ ಶಿವ ಹಾಕೊಂಡೆಲ್ಲ ಕೆಳಗಡೆ ಬರೋಂಗಿಲ್ಲ, ನೀವು ಫಸ್ಟ್ ಹೋಗಿ ಅದನ್ನು ಬಿಟ್ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಆವಾಗ ಅವನು ಹೋಗ್ಬಿಟ್ಟು ಕೋಪದಲ್ಲೇ ಆಚೆಗಡೆ ಶೂ ಶಾಕ್ಸನ್ನೆಲ್ಲ ಬಿಚ್ಚಿಕ್ಬಿಟ್ಟು ಆ ಒಳಗಡೆಗೆ ಬರ್ತಾನೆ. ಲಕ್ಷ್ಮಿ ಅವ್ರಿಗೆ ಇವ್ರು ಬಂದಿರೋದೆಲ್ಲ ಇಷ್ಟ ಆಗಿರೋದಿಲ್ಲ, ಅದಕ್ಕೇ ಅವ್ರು ಕೋಪ ಮಾಡ್ಕೊಂಡು ಹೋಗ್ತಾರೆ. ಆವಾಗ ವಿಶ್ವ ಅವ್ರ ಮಗಳನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ನಾನು ಮಾತಾಡ್ಸೋದಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಅವಳು ರೂಮ್ ಒಳಗಡೆ ಹೊಂಟೋಗ್ತಾಳೆ. ಆವಾಗ ನಾನು ಈ ಮನೆಗೆ ಬಂದಿದ್ದೆ ನನ್ನ ಮಗಳ ಮುಖ ನೋಡಿ ಮಾತಾಡ್ಸೋಣ ಅಂತ, ಅವಳೇ ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾನೆ. ಆಗ ರಾಮಣ್ಣ ಅವರ ಅಪ್ಪ ಸಮಾಧಾನ ಮಾಡ್ಕೊಳ್ಳ, ಅವಳಿಗೂ ನನ್ನ ಹೆಂಡ್ರಂಗೆ ಸ್ವಲ್ಪ ಕೋಪ ಜಾಸ್ತಿ, ಅವಳು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತಾಳೆ, ನೀನು ಸ್ವಲ್ಪ ಸಮಾಧಾನ ತಗೋ ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ರಾಮಣ್ಣನ ಹೇಳ್ಕೊಂಡು ರೂಮ್ ಒಳಗಡೆಗೆ ಬರ್ತಾಳೆ. ತುಂಬ ಕೋಪದಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾಳೆ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಸಮಾಧಾನವಾಗಿರ್ರಿ ಅಂತ ಹೇಳ್ತಾ ಇರ್ತಾನೆ. ಏನು ಅನ್ಕೊಂಬಿಟ್ಟಿದ್ದಾರೆ ನಿಮ್ಮಮ್ಮ, ನೀವು ನಮ್ಮಪ್ಪನ ನಮ್ಮ ಮನೆಯವ್ರಿಗೆಲ್ಲರಿಗೂ ಅವಮಾನ ಮಾಡಿ ಅವ್ರ ಕೈಯಲ್ಲೇ ಸಾರಿ ಹೇಳಿಸ್ಕೊಂತಾರ. ನಮ್ಮಪ್ಪ ಇಲ್ಲಿವರೆಗೂ ಯಾರಿಗೂ ತಲೆ ಬಗ್ಸಿ ನಡೆದವರಲ್ಲ, ಯಾರಿಗೂ ಒಂದು ಮಾತು ಸಾರಿ ಅಂತ ಕೇಳ್ದವ್ರಲ್ಲ, ಅವ್ರಿಗೆ ಎಷ್ಟೋ ಅಂತ ಅವಮಾನ ಮಾಡ್ತಾರೆ. ನಿಮ್ಮಮ್ಮ ಹಿಂಗೆ ಆಡ್ತಾ ಇದ್ರೆ ನಾನು ಆ ಕಡೆ ಕೇಳಿಬೇಕಾಗತ್ತೆ, ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅವ್ರವ್ರು ಏನೋ ಮಾತಾಡ್ಕೊಂತಾರೆ ದೊಡ್ಡವರು, ನೀವು ಸುಮ್ಮನೆ ಇರ್ರಿ, ಅವ್ರದ್ದು ಹಳೇದು ಏನೋ ವ್ಯಾಜ್ಯ ಆಯ್ತಂತೆ, ಅದ್ರ ಪ್ರಕಾರ ಅದಕ್ಕೇ ಅವ್ರು ಹಂಗೆ ಮಾತಾಡ್ಕೊತಾರೆ, ನೀವ್ಯಾಕೆ ಅದ್ರ ಬಗ್ಗೆ ಎಂಟ್ರಿ ಆಗ್ತೀರಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಮತ್ತೆ ನಮ್ಮಪ್ಪ ಅವ್ರ ಮುಂದೆ ಸಾರಿ ಕೇಳಬೇಕು ಅಂದರೆ ಎಷ್ಟು ಚಿಕ್ಕವರಾಗಿಲ್ಲ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅಂಥದ್ರಲ್ಲಿ ಅವತ್ತು ಮದುವೆ ಮನೆಯಲ್ಲಿ ನಿಮ್ಮಪ್ಪ ಆಶೀರ್ವಾದ ಮಾಡೋದಕ್ಕೆ ಅಂತ ಬಂದರೆ ಅವ್ರ ಕೈಲಿ ಒಂದು ಆರತಕ್ಷತೆನೂ ಹಾಕಿಸ್ಕೊಳ್ಳಿಲ್ಲ, ಅವರು ನಿಮ್ಮನ್ನ ಮಾತಾಡ್ಸೋದಕ್ಕೆ ಬಂದ್ರೂ ಅವ್ರು ನೀವು ಮಾತಾಡಿಸ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಅದು ನನಗೂ ನಮ್ಮ ಅಪ್ಪ ಸಂಬಂಧಪಟ್ಟಿದ್ದು, ನೀನು ಅದನ್ನೆಲ್ಲ ಮಾತಾಡೋಂಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದೂ ಅಷ್ಟೇ, ಅವ್ರವರು ಸ್ನೇಹಿತರು, ಅವರಿಬ್ರಿಗೆ ಸಂಬಂಧಪಟ್ಟಿದ್ದು, ಅದನ್ನು ನೀವು ಮಾತಾಡೋ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೆಲ್ಲ ನಂಗೆ ಹೇಳೋದಕ್ಕೆ ಬರಬೇಡ, ನನಗೆ ನಿಮ್ಮ ಅಮ್ಮಂಗೆ ಹೇಳ್ಬಿಡು, ನಮ್ಮ ಅಪ್ಪಂಗೆ ನಮ್ಮ ಮನೆಯವ್ರಿಗೆಲ್ಲರೂ ಅವಮಾನ ಮಾಡ್ತಾಯಿತ್ತು ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಿನಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ, ಅವ್ರು ಏನೋ ಮಾತಾಡ್ಕೊಂತಾರೆ, ನೀನು ಸುಮ್ಮನೆ ಇದ್ಬಿಡೋದು ಕಲಿ, ನೀನು ಹೋಗಿ ಮಾತಾಡಿ ನೀನು ತಿರ್ಗಾ ಕೆಟ್ಟೋಳಾಗ್ಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಿರ್ತಾನೆ. ಹೇಳಿದ್ರು ಅವಳು ತುಂಬ ಕೋಪದಲ್ಲೇ ಇರ್ತಾಳೆ. ಅವಳನ್ನ ಕರ್ಕೊಬಂದ್ಬಿಟ್ಟು ಇಲ್ಲಿ ಕೂತ್ಕೊ ಅಂತ ಹೇಳ್ಬಿಟ್ಟು ಮಂಚದ ಮೇಲೆ ಕೂರಿಸ್ಬಿಟ್ಟು, ಈಗ ಉಸಿರನ್ನ ಸ್ಲೋಲಿ ತಗೋ ಅಂತ ಹೇಳ್ತಾನೆ. ಏನು ಮಾಡೋದಕ್ಕೆ ಕೊಟ್ಟಿದ್ಯಾ ಅಂತೇಳೆ. ನಾನು ಮಾತನ್ನ ಕೇಳ್ರಿ, ಕಣ್ಣು ಮುಚ್ಕೊಂಡು ಉಸಿರನ್ನ ನಿಧಾನಕ್ಕೆ ಉಸಿರನ್ನ ಒಳಗಡೆ ತೊಗೊಳ್ಳಿ ಬಿಡಿ, ಉಸಿರನ್ನ ಒಳಗಡೆ ತೊಗೊಳ್ಳಿ ಬಿಡಿ, ಈ ಥರ 3 ಸತಿ ಉಸಿರನ್ನ ನಿಧಾನಕ್ಕೆ ತೊಗೊಂಡು ಬಿಡೋದ್ರಿಂದ ಮನಸ್ಸು ಸಮಾಧಾನ ಆಗ್ತದೆ. ನೀವು ಸಮಾಧಾನ ಆಗ್ತೀರಾ, ಸ್ವಲ್ಪ ಸಮಾಧಾನವಾಗಿರ್ರಿ, ಸಮಾಧಾನವಾಗಿದ್ದರೆ ಬಗೆಹರ್ದೇ ಇರೋ ಸಮಸ್ಯೆ ಯಾವುದೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ಬಿಟ್ಟು ರಾಮಣ್ಣ ಅಲ್ಲಿಂದ ಹೋಗ್ತಾನೆ. ಐಶು ಅವ್ರ ಮನೆಯವರೆಲ್ಲರೂ ಅಲ್ಲಲ್ಲಿ ಸೋಫಾ ಮೇಲೆ ಕೂತಿರ್ತಾರೆ, ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರ್ತಾರೆ. ಆವಾಗ ವಿಶ್ವ ನನಗೆ ಜ್ಯೂಸ್ ಬೇಡ ಅಂತ ಹೇಳ್ತಾನೆ. ಏನೂ ಆಗೋಕ್ಕಿಲ್ಲ, ತಂಪಾಯ್ತದೆ, ಸ್ವಲ್ಪ ಕುಡಿಯಿಲ್ಲ ಅಂತ ಅವರ ಫ್ರೆಂಡ್ ಹೇಳ್ತಾನೆ. ಆವಾಗ ಆಯಿತು ಅಂತ ಜ್ಯೂಸ್ ಇಸ್ಕೊತಾನೆ. ಮನೆಯವ್ರಿಗೆಲ್ಲರಿಗೂ ಕೊಡ್ತಾ ಇರ್ಬೇಕಾರೆ ಅಜ್ಜಿ, ಜಯ ನೀನು ಒಂಚೂರು ಕುಡಿಯೇ, ಸ್ವಲ್ಪ ತಣ್ಣಗೈತಿ ಅಂತ ಹೇಳ್ತಾರೆ. ನನಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಡು ಅವಳು ಆಚೆಗೆ ಹೋಗ್ತಾ ಇರ್ತಾಳೆ. ಆವಾಗ ವಿಶ್ವ ಹೇಳ್ತಾನೆ, ಏನಿದ್ದು ಇವರು ಆಚೆಗೆ ಹೋಗ್ತಿದ್ದಾರಲ್ಲ, ನಾವು ಇನ್ಯಾರ ಹತ್ರ ಮಾತಾಡೋದು, ನಾವು ಇವ್ರ ಹತ್ರನೇ ಮಾತಾಡೋದಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ಜಯ ಸ್ವಲ್ಪ ನಿಂತ್ಕೊಂತೀಯ ನೀನು ಅಂತ ಅಜ್ಜಿ ಹೇಳ್ತಾರೆ. ಆವಾಗ ನಾನೇನು ಮಾತಾಡಲಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಮತ್ತು ನಾವು ದೊಡ್ಡವರಾಗಿ ನಾವು ಮಾತಾಡಬೇಕು, ನಾವು ಅವರು ಮದುವೆ ಮಾಡಿ ನಾವು ಅವ್ರ ಶೋಭನ ಮಾಡಿಸ್ಬೇಕು ಅಂತ ಬಂದಿದ್ದೀವಿ, ಅಜ್ಜಿ ಇವಾಗ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ ಅಂತ ಅವ್ರ ಅಮ್ಮ ಹೇಳ್ತಿರ್ತಾರೆ. ಅದಕ್ಕೆ ಕೋಪ ಮಾಡ್ಕೊಂಡು ಜಯ ಅವರು, ಇದೆಲ್ಲ ಸಾಧ್ಯನೇ ಇಲ್ಲ, ಅವರು ಇಬ್ಬರೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ. ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ, ಈಗ ಮದುವೆ ಆದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋ ಶಾಸ್ತ್ರ ಅದೇ ಅಲ್ವಾ, ಇವಾಗ ನೀವು ಏನಕ್ಕೆ ಇದನ್ನೆಲ್ಲ ಬೇಡ ಅಂತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನನಗೆ ನನ್ನ ಮಗನೂ ಅವಳು ಒಂದಾಗೋದಿದ್ದು ಇಷ್ಟ ಇಲ್ಲ, ನನಗಿಷ್ಟ ಇಲ್ಲದೇ ಇವರೆಲ್ಲ ಮದುವೆ ಮಾಡಿದ್ದಾರೆ, ನನಗೆ ಅವರಿಬ್ಬರು ಒಂದಾಗಕೂಡ್ದು ಅಂತ ಹೇಳ್ತಾ ಇರ್ತಾಳೆ. ನೀನು ಏನು ಮಾತಾಡೋಕೆ ಕೊಟ್ಟಿದ್ದೆ ಜಯ, ನಾನು ಶೋಭನ ಶಾಸ್ತ್ರ ಮಾಡೋದ್ರ ಬಗ್ಗೆ ನಾನು 500ನ ಕೇಳ್ಕೊಂಬಂದಿದ್ದೀನಿ, ಈಗ ಮುಹೂರ್ತ ಎಲ್ಲ ಚೆನ್ನಾಗೈತಂತೆ ಅಜ್ಜಿ ಹೇಳೋದಕ್ಕೆ ಹೋಗ್ತಾರೆ. ಕೋಪದಲ್ಲಿ ಅವ್ರನ್ನ ಮಾತಾಡೋದಕ್ಕೆ ಬಿಡಲ್ಲ ಜಯ ಅವರು. ಆಗ ವಿಶ್ವ ಅವ್ರ ತಂಗಿ ಮಾತಾಡ್ತಾಳೆ, ನೋಡಿ ನಮ್ಮಣ್ಣ ಇಲ್ಲಿಗೆ ಬಂದಿರೋದೇನೆ ತನ್ನ ಮಗಳು ಬಗ್ಗೆ ಮಾತಾಡೋದಕ್ಕೋಸ್ಕರ, ಈ ಮಾಡಬೇಕಾಗಿರೋ ಶಾಸ್ತ್ರ ಮಾಡಲೇಬೇಕಲ್ವ, ನೀವು ಈ ಥರ ಕೋಪ ಮಾಡ್ಕೊಂಡು ಹೊಟ್ರೆ ಹೆಂಗೆ, ನೀವು ಕುಂತ್ಕೊಂಡು ಮಾತಾಡಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಮಾತಾಡೋದಕ್ಕೆ ಏನೂ ಇಲ್ಲ, ನನ್ನ ಮಗನಿಗೆ ನೀವು ಮದುವೆ ಮಾಡಿರೋದೇ ನಂಗೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ಈ ಶಾಸ್ತ್ರಗೆಲ್ಲ ಮಾಡೋದಕ್ಕೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಐಶುನು ರೂಮಲ್ಗಡೆ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ.
ಲಕ್ಷ್ಮಿ ಅವರು ಅವರಿಬ್ಬರಿಗೂ ಪ್ರಸ್ತುತ ಮಾಡೋದು ಬೇಡ ಅಂತ ಹೇಳ್ತಿರ್ತಾರೆ. ಅವರಿಬ್ಬರಿಗೂ ಪ್ರಸ್ತಾಪ ಮಾಡೋದು ಬೇಡ ಅಂತೀಯಲ್ಲ, ಅದಕ್ಕೇನಾದರೂ ಕಾರಣ ಹೇಳು ನೋಡೋಣ ಅಂತ ಅವ್ರ ಗಂಡ ಕೇಳ್ತಾನೆ. ಅವಾಗ ಅವರಿಬ್ಬರಿಗೂ ಪ್ರಸ್ತಾಪ ಮಾಡಿದ್ರೆ ಅವರಿಬ್ಬರು ಒಂದಾದ್ರೆ ಅಂತ ಹೇಳೋದಕ್ಕೆ ಹೋಗ್ತಾಳೆ. ಅವಾಗ ನೆನ್ಪು ಮಾಡ್ಕೊತಾ ಇರ್ತಾಳೆ. ಕಲ್ಲವ್ವ ಬಂದು ಅವರಿಬ್ಬರು ಇವತ್ತಲ್ಲ ನಾಳೆ ಒಂದಾಗೇ ಆಯ್ತಾರೆ, ಒಂದಾದ್ಮೇಲೆ ನಿನ್ನ ಮಗನ ಕತೆ ಮುಗೀತಷ್ಟೇ, ಅವತ್ತೇ ಅವನು ಶಿವನ ಪಾದ ಸೇರ್ಕಂತಾನೆ ಅಂತ ಹೇಳಿರ್ತಾರೆ. ಅದನ್ನ ನೆನ್ಪು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ನಿನ್ನ ಹತ್ರ ಹೇಳೋದಕ್ಕೆ ಯಾವ ಕಾರಣನೂ ಇಲ್ಲ, ಅದನ್ನು ತಿಳ್ಕೊ. ಈಗ ಪ್ರಸ್ತಾಪ ಮಾಡೋದ್ರಿಂದ ಅವರಿಬ್ಬರು ಒಂದಾಗಿ ಚೆನ್ನಾಗಿರ್ತಾರೆ, ನೀನು ಅದಕ್ಕೆಲ್ಲ ಅಡ್ಡಿ ಬರಬೇಡ ಅಂತ ಅವಳ ಗಂಡ ಹೇಳ್ತಾ ಇರ್ತಾನೆ. ಇವರಮ್ಮ ಅಲ್ಲಿ ಕಾರಲ್ಲಿರೋ ಇನ್ನೂ ಎಕ್ಸ್ಟ್ರಾ ಹೂಗಳನ್ನೆಲ್ಲ ತೊಗೊಂಬನ್ನಿ ಅಂತ ಅಲ್ಲಿರೋರ್ಗೆ ಹೇಳ್ತಾ ಇರ್ತಾರೆ. ಆವಾಗ ಐಶು ಬರ್ತಾರೆ ಆಚೆಗೆ. ಬಂದ್ಬಿಟ್ಟು ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ ನೀವು, ನನಗೆ ಫಸ್ಟ್ ನೈಟ್ ಎಲ್ಲ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಐಶು ನೀನು ಈಗೇನು ಮಾತಾಡೋಂಗಿಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾರೆ. ನಾವು ದೊಡ್ಡವ್ರು ಏನೋ ಮಾತಾಡ್ತಿದ್ದೀವಿ ತಾನೇ, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಏನು ಮತ್ತೆ ಮೇಡ ಕೊಟ್ಟಿದ್ದೀರಾ, ನನಗೆ ಫಸ್ಟ್ ನೈಟ್ಗೆ ಏನೂ ಬೇಕಾಗಿಲ್ಲ, ನನಗೆ ಮದುವೆನೇ ಇಷ್ಟ ಇರಲಿಲ್ಲ, ಆದ್ರೂ ನೀನು ಫೋರ್ಸ್ ಮಾಡಿ ನನ್ನ ಮೇಲೆ ಆಣೆ ಮಾಡಿ ನೀನು ಸತ್ತೋಗ್ತೀನಿ ಅಂತೆಲ್ಲ ನನ್ನ ಪ್ರಮಾಣ ಮಾಡಿ ಇಲ್ಲಿ ಈ ಮನೆ ಕಳಿಸ್ದೆ, ನನಗೆ ಇಲ್ಲಿ ಬರೋದಕ್ಕೂ ಇಷ್ಟ ಇರಲಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ನೀನು ಸುಮ್ಮನೆ ಒಳಗಡೆ ಹೋದ್ರೆ ಸರಿ, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ ಅಂತಾರೆ. ಅವಾಗ ಕೋಪ ಮಾಡ್ಕೊಂಡು ಒಳಗಡೆ ಕೊಂಡೋಗ್ತಾಳೆ. ಈಗ ಹೆಣ್ಣಂತೂ ನಾಚ್ಕೊಂಡು ಒಳಗಡೆ ಕೊಂಡೋದ್ಲು. ನಿನಗೆ ಪ್ರಸ್ತಾಪ ಇಷ್ಟ ಐತೆ ಅಲ್ವೇನ್ಲ ಅಂತ ಕೇಳ್ತಾ ಇರ್ತಾರೆ ರಾಮಣ್ಣನ ಅಜ್ಜಿ. ಅವಾಗ ನೀನು ಸುಮ್ಮನೆ ಇರು ಮುರ್ಕು ಅಂತ ಹೇಳ್ತಾ ಇರ್ತಾನೆ. ಕೆಲಸ ಐತೆ ಅಂತ ಜಯ ಅವರು ಆಚೆಗೊಂಡೋಗ್ತಾರೆ. ನನಗೂ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ರಾಮಣ್ಣನು ಸೈಡಿಗೆ ಬರ್ತಾನೆ. ಅವಾಗ ಅದು ಮತ್ತೆ ಅವನ ಕೈನ ಹಿಡಿದು ಎಳ್ಕೊಂಡು ಹೋಗ್ತಾಳೆ ಐಶು ರೂಮ್ ಒಳಗಡೆಗೆ. ಅಜ್ಜಿ ನೀವೆಲ್ಲ ಮಾತಾಡ್ತಾ ಇರ್ರಿ, ನನಗೆ ಸ್ವಲ್ಪ ಕಣ್ಣಿಗೆ ಔಷಧಿ ಹಾಕೋಬೇಕು, ಔಷಧಿ ಹಾಕೊಂಬರ್ತೀನಿ ಅಂದ್ಬಿಟ್ಟು ಅಜ್ಜಿನೂ ಔಷಧಿ ಹಾಕೊಂಬರ್ತೀನಿ ಅಂತ ಹೋಗ್ತಾರೆ. ಐಶು ಮತ್ತು ರಾಮ ಇಬ್ಬರೂ ಮಾತಾಡ್ತಾ ಇರ್ತಾರೆ. ಅವಾಗ ಅಜ್ಜಿ ಎಣ್ಕಿ ನೋಡ್ತಾ ಇರ್ತಾರೆ. ಏನು ಅನ್ಕೊಂಬಿಟ್ಟಿದ್ಯಾ ನೀನು, ಅಲ್ಲಿ ಎಲ್ಲ ಫಸ್ಟ್ ನೈಟ್ ಮಾಡಬೇಕು ಅಂತ ಇದ್ದರೆ ನೀನು ಮಾತ್ರ ಗಪ್ಚುಪ್ ಅಂತ ಬಾಯಿ ಮುಚ್ಕೊಂಡು ನಿಂತಿದ್ದ, ಏನು ಸೈಲೆಂಟಾಗಿ ನನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಬಿಡೋಣ ಅಂತ ಆಸೆನ ನಿನಗೆ ಅಂತ ಕೇಳ್ತಾಳೆ. ನನಗೆಲ್ಲ ಆ ಥರ ಎಲ್ಲ ಏನು ಆಸೆ ಇಲ್ಲ ರೀ, ಅವ್ರು ಏನೋ ದೊಡ್ಡವ್ರು ಮಾತಾಡ್ಕೊತಿದ್ದಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಅಂತ ಹೇಳ್ತಾನೆ. ಮತ್ತು ನೀನು ಆಸೆ ಇಲ್ಲದೇನೆ ಈ ಥರ ಎಲ್ಲ ಮಾಡ್ತೀಯಾ, ನನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡು ಇಬ್ಬರು ಒಂದಾಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅಯ್ಯೋ ನನಗೆ ಆ ಥರ ಎಲ್ಲ ಏನೂ ಇಲ್ಲ ರೀ, ನಾನು ಅದಕ್ಕೂ ಬರೋದಿಲ್ಲ ಅಂತ ಹೇಳ್ತಿರ್ತಾನೆ. ಮತ್ತು ಅಲ್ಲಿ ಮಾತಾಡಬೇಕು ತಾನೇ, ಫಸ್ಟ್ ನೈಟ್ ಎಲ್ಲ ಏನೂ ಮಾಡಬೇಡ್ರಿ, ನನಗೇನೂ ಇಷ್ಟ ಇಲ್ಲ ಅಂತ ಹೇಳ್ಬೇಕಲ್ವಾ ಅಂತ ಹೇಳ್ತಾಳೆ. ಇಲ್ಲ ರೀ, ನಾನು ಆ ಥರ ಮಾತಾಡಿದ್ರೆ ನಿಮ್ಮ ಅಮ್ಮಂಗೆ ಬೇಜಾರಾಗುತ್ತೆ, ನಾನು ನಿಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ, ನಾವು ಅಲ್ಲೆಲ್ಲ ಆ ಥರ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳ್ತಾಳೆ. ಅವ್ನ ಕಣ್ಣಲ್ಲಿ ಒಂದು 10 ಸೆಕೆಂಡ್ಸೂ ನೋಡೋದಕ್ಕಾಗೋದಿಲ್ಲ. ನನ್ನ ಕೈಲಿ ಆಗೋದಿಲ್ಲಪ್ಪ ಅಂತ ಹೇಳ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡೋದಕ್ಕಾಗೋದಿಲ್ಲ, ಎಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಾನೆ. ಅಂಥದ್ರಲ್ಲಿ ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ಯಾ ಅಂತ ಐಶು ಹೇಳ್ತಾ ಇರ್ತಾಳೆ. ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ನೀವು ಹಿಂಗೆಲ್ಲ ಕಿರ್ಚಾಡೋದ್ರಿಂದ ಏನೂ ಸಮಸ್ಯೆ ಬಗೆಹರಿಯೋದಿಲ್ಲ, ನೀವು ಆದಷ್ಟು ಸಮಾಧಾನವಾಗಿ ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇವರಿಬ್ಬರು ಮಾತಾಡೋದನ್ನ ಅಜ್ಜಿ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ನಿನಗೆ ಗೊತ್ತಿಲ್ಲ, ಈಗ ದೊಡ್ಡವರು ನಾವು ಏನಾರ ಮಾತಾಡಿದ್ರೆ ಅವರು ತಪ್ಪು, ನಾವು ಏನಾರು ಮಾತಾಡೋದ್ರೂ ಅವರು ಕೋಪ ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ. ಇನ್ನು ನಮ್ಮ ಮೂರ್ಖು ಅದಕ್ಕೆ ಕೋಪ ಜಾಸ್ತಿ, ನಾವು ಏನು ಬೇಡ ಅಂತೀವೋ ಅದನ್ನೇ ಮಾಡೋದಕ್ಕೆ ಅಂತ ಹೋಗುತ್ತೆ. ಇಲ್ಲಿ ಸ್ವಲ್ಪ ನಾವು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು. ಇವಾಗ ಅವರು ಫಸ್ಟ್ ನೈಟ್ ಮಾಡಬೇಕು ಅಂತ ಇದ್ದಾರೆ ತಾನೇ, ಈಗ ನಾವು ಅವ್ರು ಫಸ್ಟ್ ನೈಟ್ ಮಾಡಲಿ ಅಂತಲೇ ನಮ್ಮ ಪಾಡಿಗೆ ನಾವು ಒಳಗಡೆ ಇರೋಣ, ನಿಮ್ಮ ಪಾಡಿಗೆ ನೀವು ಹಾಸಿಗೆ ಮೇಲೆ ಮಲ್ಕೊಳ್ಳಿ, ನನ್ನ ಪಾಡಿಗೆ ನಾನು ಕೆಳಗಡೆ ಚಾಪೆ ಹಾಸ್ಕೊಂಡು ಮನಿಕೊಂತೀನಿ, ಆವಾಗ ನಿಮಗೂ ಸಮಸ್ಯೆ ಇಲ್ಲ ನನಗೂ ಸಮಸ್ಯೆ ಇಲ್ಲ, ಇಬ್ಬರೂ ಆರಾಮಾಗಿರ್ಬೋದಲ್ವಾ, ಯಾಕೆ ಟೆನ್ಷನ್ ತೊಗೊತೀರಾ, ಆರಾಮಾಗಿರ್ಬೋದು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಜ್ಜಿ ಓಹೋ ಗಂಡು ಹೆಣ್ಣು ಇಬ್ರು ನಾನೇನೋ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ರೆ ಇವ್ರು ಇನ್ನೊಂದು ಥರ ಮಾಡೋದಕ್ಕೆ ಕೊಟ್ಟಿದ್ದೀರಾ, ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಇರ್ರಿ ಅಂತ ಅಜ್ಜಿ ಅನ್ಕೊತಾ ಇರ್ತಾರೆ. ನಿಜವಾಗ್ಲೂ ಹೇಳಿದ ಪ್ರಕಾರ ನಡ್ಕೊತೀಯ ತಾನೇ, ನಿನ್ನ ಪಡೆಗೆ ನೀನು ಕೆಳಗಡೆ ಮನೆ ಕಚ್ಚಿ ನಾನು ಮೇಲೆ ಮನೆ ಕತ್ತೀನಿ ತಾನೇ, ಇದಕ್ಕೆ ನೀನು ಪ್ರಾಮಿಸ್ ಮಾಡುವಂತ ಹೇಳ್ತಾಳೆ. ಆವಾಗ ಕೈನ ಮೇಲೆ ಹಿಂಗೆ ಇಟ್ಕೊಂಡೇ ಪ್ರಾಮಿಸ್ ಮಾಡ್ತಾನೆ ರಾಮಣ್ಣ. ಆವಾಗ ಐಶುಗೆ ತುಂಬ ಖುಷಿ ಆಗುತ್ತೆ. ಈ ಥರ ಈ ಐಡಿಯಾ ತುಂಬ ಚೆನ್ನಾಗಿದೆ, ಇನ್ನು ನಾವು ಅದೇ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತಾಳೆ. ಆದರೆ ಜಯಲಕ್ಷ್ಮಿ ಅವರು ಅಡುಗೆ ಮನೆಯಲ್ಲಿ ಸಾಂಬಾರು ಮಾಡ್ತಾ ಇರ್ತಾರೆ. ಸಾಂಬಾರು ಮಾಡ್ಬೇಕಾದ್ರೆ ಅಲ್ಲಿ ನಡೆದಿದ್ದ ಮಾತುಕತೆನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾರೆ. ಐಶು ಅವ್ರ ಅಮ್ಮ ಬಂದ್ಬಿಟ್ಟು ಈಗ ಮದುವೆ ಆದಮೇಲೆ ಪ್ರಶ್ನೆ ಮಾಡಲೇಬೇಕಲ್ವಾ ಅಂತ ಹೇಳಿದ್ದು, ಮತ್ತು ಅವ್ರ ಯಜಮಾನ್ರು ನಿನ್ನ ಹತ್ರ ಏನಾರ ಕಾರಣ ಇದೆಯಾ ಪ್ರಸ್ತಾಪ ಬೇಡ ಅನ್ನೋದಕ್ಕೆ ಅಂತ ಕೇಳಿದ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಇವ್ರಿಗೇನು ಗೊತ್ತು ನಾನು ಏನಕ್ಕೆ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ಅವರಿಬ್ಬರು ಒಂದಾಯಿತು ಅಂದರೆ ನನ್ನ ಮಗನ ಜೀವಕ್ಕೆ ತೊಂದರೆ ಆಗುತ್ತೆ, ನನ್ನ ಮಗ ಏನಾರ ಜೀವ ಕಳ್ಕೊಂಡ್ರೆ ಅವಳ ಮಗಳು ಜೀವನನೇ ಹಾಳಾಗೋದಲ್ವಾ, ನಾನು ಅದಕ್ಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀನಿ. ಇದು ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಕಷ್ಟ ನಾನು ಯಾರಿಗೆ ಹೇಳಲಿ, ಕಲ್ಲವ್ವ ನೀನಾದರೂ ಒಂಚೂರು ಅರ್ಥ ಮಾಡ್ಕೊಳ್ಳವ, ಇದನ್ನೆಲ್ಲ ಸರಿ ಮಾಡಿಸು, ನನ್ನ ಮಗ ನೆಮ್ಮದಿಯಾಗಿ ಇದ್ಬಿಟ್ರೆ ನಾನು ಮುಂದೆ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನಂಗೆ ಅಷ್ಟೇ ಸಾಕು, ನಾನು ಇನ್ನೇನು ಕೇಳೋದಿಲ್ಲ ಅಂತ ಅವ್ರಿಗೆ ಅವರೇ ಹೇಳ್ಕೊತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.